3ನೇ ತಾರೀಕು ಬೆಳಿಗ್ಗೆ 8ರಿಂದ ಚಾಲೂ ಆಗ್ತೈತಿ ಅಂತೇಳಿ ನಾವು ಗ್ರಹಿಸ್ಕೊಂಡಿವಿ, ಅಂದ್ರೆ ತಿಳ್ಕೊಂಡಿದ್ದೀವಿ. 3ನೇ ತಾರೀಕು ಬೆಳಿಗ್ಗೆ 8 ಗಂಟೆಯಿಂದ ಚಾಲೂ ಆಗ್ತೈತಿ ಅಂದ್ರೆ ಅವತ್ತ 3ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ಮೋಟರ್ ಸೈಕಲ್ ಸಮೇತ ಎಲ್ಲ ವಾಹನನೂ ಸಂಜೆ 7 ಗಂಟೆ ಮಟ್ಟ ಪಟ್ಟಣದ ಪ್ರಮುಖ ಬೀದಿಗೆ ಸಂಚಾರ ಇಲ್ಲ. ಊರು ಹೊರಗಿನ ರಸ್ತೆ ಏನದವು ಅವನು ಉಪಯೋಗ ಮಾಡಿಕೊಂಡು ಹೊರಗಿಂದ ಹೊರಗೆ ಜನಸಾಮಾನ್ಯರು ಸಂಚಾರ ಮಾಡಿ ಈ ಜಾತ್ರೆಗೆ ಸಹಕರಿಸ್ಬೇಕು ಅಂತ ಹೇಳಿ ಒಂದೇ ವಿಚಾರ. ಊರಾಗ ಬರೋರಿದ್ರೆ ಅಲ್ಲೇ ಬಸ್ ಸ್ಟ್ಯಾಂಡು, ನಮ್ಮ ಆರೋಗ್ಯ ಆಸ್ಪತ್ರೆ, ಅಲ್ಲಿ ಬೇಕಾದಷ್ಟು ಬಯಲೈತಿ, ಅಲ್ಲೇ ಪಾರ್ಕಿಂಗ್ ಮಾಡಬೇಕು, ನಡ್ಕೊಂತ ಊರಾಗ ಬರಬೇಕು ಅಂತ ಅವರಲ್ಲಿ ಈ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳೋದು. 4 ದಿನ ಜಾತ್ರೆ ಏನು ಮಾಡ್ತೀವಲ್ಲ, 4 ದಿನಾನು ನಾನ್ ವೆಜ್ ರಹಿತ ಅಂತೇಳಿ ಮಾಡ್ಕೊಂತ ಬಂದೀವಿ. ಆ ನಾನ್ ವೆಜ್ ರಹಿತ ಅಂತೇಳಿನೂ ಈಗ ನಾವು ಅಲ್ಲಿ ಅನೌನ್ಸ್ ಮಾಡಕತ್ತೀವಿ. ಎಗ್ ರೈಸ್ ಸಹಿತ ನಾನ್ ವೆಜ್ ಅಂಗಡಿ ಎಲ್ಲ ಬಂದ್ ಮಾಡಬೇಕು, ನಾನ್ ವೆಜ್ ವ್ಯಾಪಾರ ಎಲ್ಲ ಬಂದ್ ಇಡಬೇಕು ಅಂತೇಳಿ ನಾವು ತಿಳಿಸ್ತಾನೆ ಅದೀವಿ. ಸ್ವಚ್ಛತೆ ಕಾಪಾಡಬೇಕು. ಮುಳಗುಂದ ಗ್ರಾಮದೊಳಗೆ ದೊಡ್ಡ 15 ವರ್ಷಕ್ಕೊಮ್ಮೆ ದೊಡ್ಡ ಪ್ರಮಾಣದೊಳಗೆ ಶ್ರೀ ದುರ್ಗಾದೇವಿ ಜಾತ್ರೆ ಪ್ರಯುಕ್ತ ನಾವು ಪೊಲೀಸ್ ಇಲಾಖೆಯಿಂದ ಕೂಡ ಸಾಕಷ್ಟು ಬಂದೋಬಸ್ತಿಯನ್ನು ಮಾಡ್ಕೊಂಡಿದ್ದೀವಿ. ಫಂಕ್ಷನ್ ಸ್ಟೇಜ್ ಇದಕ್ಕೆ ಆಜು ಬಾಜು ಹಿಂದೆ ಸಾಯಂಕಾಲ 7 ಗಂಟೆವರೆಗೂ ಯಾರು ಊರೊಳಗೆ ಗಾಡಿಗಳಾಗಲಿ ಟ್ರ್ಯಾಕ್ಟರ್ ಯಾವುದೇ ಥರದ ತರಬಾರ್ದು. ಮತ್ತು ನಾವು ಕೂಡ ನಮ್ಮ ಜೀಪ್ ತಗೊಂಡು ಇಡೀ ಊರು ತುಂಬ ಅನೌನ್ಸ್ನು ಮಾಡಿದ್ದೀವಿ ರೀ. ವ್ಯಾಪಾರಸ್ಥರಿಗೆ, ಅಂಗಡಿ ವ್ಯಾಪಾರಸ್ಥರಿಗೂ ಅಂಗಡಿಗಳು ತೆಗೆದ್ರು ಕೂಡ ಅಂಗಡಿ ಮುಂದೆ ಯಾವುದೇ ಥರದ ವಾಹನ 2 ವೀಲರ್ಸ್ ಆಗಲಿ ಯಾವ ನಿಲ್ಲಿಸಬಾರ್ದು. ಕೆಲವೊಂದು ಪಾರ್ಕಿಂಗ್ ಪಾಯಿಂಟ್ ಇದೆ, ಆ ಪಾರ್ಕಿಂಗ್ ಪಾಯಿಂಟ್ ಒಳಗೆ ನಿಲ್ಲಿಸ್ಬೇಕಂತೇಳಿ ನಾವು ಕೂಡ ಅವರಿಗೆ ಕೇಳಿದ್ದೀವಿ, ರಿಕ್ವೆಸ್ಟ್ ಮಾಡಿದ್ದೀವಿ ಮತ್ತು ಅನೌನ್ಸ್ನು ಮಾಡಿದ್ದೀವಿ. ರಾತ್ರಿ ಕಾರ್ಯಕ್ರಮ ಶಿಸ್ತಿನಿಂದ ನಡಿಬೇಕು, ಯಾವುದೇ ಗದ್ದಲ ಗಲಾಟೆ ಆಗದಂಗೆ ನಡಿಬೇಕು ಅಂತಂದ್ರೆ ಪ್ರತಿಯೊಬ್ಬರಲ್ಲಿಯೂ ಸಾಧಾರಣ ನಾವು ಏನು ಜಾತ್ರೆ ಸಿದ್ಧತೆ ಮಾಡ್ಕೊಳಕತ್ತೀವಿ ಎಲ್ಲರಿಗೂ ಒಂದು ವ್ಯವಸ್ಥಿತವಾಗಿ ಶಿಸ್ತು ಆಮ್ಯಾಗ ಸಹನೆ ಎರಡೂ ಭಾಳ ಅವಶ್ಯ. ಆ ಎರಡೂ ನಾವು ಇಷ್ಟು ಏನು ಜಾತ್ರೆ ಹಮ್ಮಿಕೊಂಡಿವಿ ಇಷ್ಟು ಕೂಡಿ ಅದನ್ನು ನಾವು ಒಳ್ಳೆ ರೀತಿಯಿಂದ ಮಾಡಿದ್ವಿ ಅಂತಂದ್ರೆ ನಮ್ಮ ಜಾತ್ರೆ ಯಶಸ್ವಿ ಆಗೋದಕ್ಕೆ ಏನು ತೊಂದರೆ ಇಲ್ಲ ಅಂತ ನಾವು ಭಾವಿಸ್ತೀವಿ.